ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸಿ.ಆರ್. ಚಂದ್ರಶೇಖರ್ ಅವರು. ಪದ್ಮಶ್ರೀ. ಅದಲ್ಲದೆ ಪ್ರೆಸ್ಟೀಜಿಯಸ್ ನಿಮ್ಹಾನ್ಸ್ನಲ್ಲಿ ಅವರು ಪ್ರೊಫೆಸರ್, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್, ವೈದ್ಯಕೀಯ ಅಧೀಕ್ಷಕರಾಗಿ ನಿವೃತ್ತಿಯಾಗಿ ತಮ್ಮ ಪ್ರವೃತ್ತಿಯನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ. ನೂರಾರು ಪುಸ್ತಕಗಳನ್ನು, ಬುಕ್ಲೆಟ್ಗಳನ್ನು ಜನರಿಗಾಗಿ ಬರೆದು ಹಂಚಿದ್ದಾರೆ. ಸಾಹಿತ್ಯದ ಸೇವೆಯ ಜೊತೆಗೆ ಸಮಾಜ ಸೇವೆ ಮತ್ತು ತಮ್ಮ ಈ ಮನೋರೋಗದ ಕೂಡ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಇತ್ತೀಚಿನ ದಿನದಲ್ಲಿ ಎಲ್ಲೋ ಒಂದು ಕಡೆಗೆ ಈ ಕುಟುಂಬದ ಅನ್ಯೋನ್ಯತೆ ಅತ್ಯಂತ ಅಧೋಗತಿಗೆ ಹೋಗಿದೆ. ಅದಕ್ಕೆ ಉದಾಹರಣೆ ಅಂತಂದ್ರೆ AI ಇದರಲ್ಲಿದ್ದು ಗ್ರೂಪ್ ಲೀಡರ್ ಆದಂತ ಹೆಂಗಸು ತನ್ನ 4 ವರ್ಷದ ಮಗುನ ಗೋವಾನಲ್ಲಿ ಸಾಯಿಸಿ ಅದನ್ನ ಸೂಟ್ ಕೇಸಲ್ಲಿ ಹೊತ್ಕೊಂಡ್ ಬಂದಿದ್ಲು. ಯಾಕೆ ಹೀಗೆ ಮಾಡಿದೆ ಅಂತಂದ್ರೆ ಗಂಡ ಡೈವೋರ್ಸ್ ಮಾಡಿದ್ದ, ಅವನಿಗೆ ಬುದ್ಧಿ ಕಲ್ಸಕ್ಕೆ ಅಂತಂದು. ಅಂದ್ರೆ ಇಂಥ ನೀಚತನದ ಇದಕ್ಕೆ ಹೋಗಕ್ಕೆ ಕಾರಣ ಏನಂದ್ರೆ ಈ ಕುಟುಂಬದ ಅನ್ಯೋನ್ಯತೆ ಕಾರಣ ಅಂತ ಹೇಳ್ಬೋದು. ಯಾವಳು ಹೇಳಿದ ಹಾಗೆ ಈ ರೋಷ ದ್ವೇಷ ದೊಡ್ಡ ದೋಷ ಅನ್ನೋದು ಸಮಾಜ ಅರಿಬೇಕು. ಅದ್ರ ಬಗ್ಗೆ ತಿಳುವಳಿಕೆ ಮೂಡಿಸ್ಕೊಡಕ್ಕೆ ಬಂದಿದ್ದಾರೆ ಪದ್ಮಶ್ರೀ C.R. ಚಂದ್ರಶೇಖರ್ ಅವರು. ಸರ್, ಸ್ವಾಗತ. ನಮಸ್ಕಾರ. ದಯವಿಟ್ಟು ಹೇಳಿ ಸರ್. ಫ್ಯಾಮಿಲಿ, ಫಾದರ್ ಅಂಡ್ ಮದರ್, ಐ ಲವ್ ಯು. ಫ್ಯಾಮಿಲಿ, ಎಫ್ ಅಂದ ಫಾದರು, ಎ ಅಂದ ಗಂಡು, ಎಂ ಮದರ್, ಐ ಲವ್ ಯು. ಈಗ ನೀವೇ ಹೇಳಿದ್ರಿ, ಗಂಡನ ಮೇಲೆ ಕೋಪಕ್ಕೆ ಮಗುವನ್ನ ಸಾಯಿಸಿ ಸೂಟ್ ಕೇಸ್ನಲ್ಲಿ ತರಂತ ಮಹಿಳಾಮಣಿ ದುರಂತ. ಹಾಗೆ ಇವತ್ತು ಫಾದರ್ಸ್ ಡೇ. ನಮ್ಮ ಜನ್ಮಕ್ಕೆ ಕಾರಣವಾದಂತ ತಂದೆಯನ್ನ ನೆನೆಸ್ಕೊಳ್ತಕ್ಕಂಥದ್ದು, ಸತ್ತು ಹೋಗಿದ್ರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಕ್ಕಂಥದ್ದು, ಇದ್ರೆ ಅವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕೆಂದ್ರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು 10,000 ವರ್ಷಗಳಿಗೆ ಹೆಚ್ಚಿನ ಕಾಲ ನಮ್ಮಲ್ಲಿ ಕುಟುಂಬ ವ್ಯವಸ್ಥೆ ಇದೆ. ಬಹುಶಃ ಮಾತೃದೇವೋಭವ, ಪಿತೃದೇವೋಭವ, ಗುರು ದೇವೋಭವ ಅಂತ ಕುಟುಂಬದ ಅನ್ಯೋನ್ಯತೆ ಬಹಳ ಮುಖ್ಯ. ಇಡೀ ಪ್ರಪಂಚಕ್ಕೆ ಕುಟುಂಬದ ಮಹತ್ವವನ್ನ ಬಹುಶಃ ಭಾರತೀಯರೇ, ಹಾಗೆ ಗ್ರೀಕ್ ಜನಾಂಗ ಇರ್ಬೋದು, ಇಲ್ಲಂತಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಇರ್ತಕ್ಕಂಥ ನಮ್ಮ ಯಹೂದಿಗಳು, ಅವರಿಗೆ ಕುಟುಂಬದ ಮಹತ್ವ ಬಹಳ ಚೆನ್ನಾಗಿ ಗೊತ್ತಿತ್ತು. ಈಗಲೂ ಕೂಡ ಅನೇಕ ಯಹೂದಿಗಳು ಜಾಯಿಂಟ್ ಫ್ಯಾಮಿಲಿನಲ್ಲಿ ವಾಸ ಮಾಡ್ತಾರೆ. ಹಾಗಾಗಿ ಕುಟುಂಬ ವ್ಯವಸ್ಥೆ, ಮಾರ್ವಾಡಿಗಳು, ಜೈನರು ಎಲ್ಲ ಒಟ್ಟಿಗೆನೆ ಇರ್ತಾರೆ ಸರ್, ಜಾಯಿಂಟ್ ಫ್ಯಾಮಿಲಿ. ಹಾಗಾಗಿ ರಾಮಾಯಣದಲ್ಲಿ 8,000 ವರ್ಷಗಳಿಂದ ರಚಿತವಾದ ರಾಮಾಯಣದಲ್ಲಿ ಕುಟುಂಬ ಹೇಗಿರ್ಬೇಕು, ಮಗನ ಪಾತ್ರ ಹೇಗೆ, ಮಗ ಹೇಗಿರ್ಬೇಕು, ಅಣ್ಣ ತಮ್ಮಂದ್ರೆ ಹೇಗಿರ್ಬೇಕು, ಗಂಡ ಹೆಂಡತಿ ಹೇಗಿರ್ಬೇಕು, ಅಥವಾ ಬಂಧು ಬಳಗದ ಜೊತೆ ನಮ್ಮ ಸಂಬಂಧ ಹೇಗಿರ್ಬೇಕು ಅನ್ನೋದು ಬಹಳ ರಾಮಾಯಣವನ್ನ ಫ್ಯಾಮಿಲಿ ಡ್ರಾಮಾ ಅಂತ ಕರಿತೇವೆ. ಫ್ಯಾಮಿಲಿ ಡ್ರಾಮಾ. ಅದೇ ಮಹಾಭಾರತ ಒಂದು ದೇಶದ ಡ್ರಾಮಾ, ಅದು ದೇಶದ ಡ್ರಾಮಾ. ರಾಮಾಯಣ ಒಂದು ಫ್ಯಾಮಿಲಿ ಡ್ರಾಮಾ, ಅದು ಫ್ಯಾಮಿಲಿ ಡ್ರಾಮಾ. ಹಾಗಾಗಿ ಅದರಲ್ಲಿ ನಿಖರವಾಗಿ ತಂದೆಯ ಪಾತ್ರ, ತಾಯಿಯ ಪಾತ್ರ, ಹೆಂಡತಿಯ ಪಾತ್ರ, ಹಾಗೆ ಮಗನ ಪಾತ್ರ, ಹಾಗೆ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರ ಪಾತ್ರವನ್ನ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟು ಹೇಗೆ ನಾವು ಕುಟುಂಬಕ್ಕೆ ನಿಷ್ಠರಾಗಿರಬೇಕು, ಕುಟುಂಬವನ್ನ ನಾವು ರಕ್ಷಿಸಿದರೆ ಕುಟುಂಬ ನಮ್ಮನ್ನ ರಕ್ಷಿಸುತ್ತದೆ. ಹೇಗೆ ಧರ್ಮವು ರಕ್ಷಿತ ಅಂದಾಗೆ ಕುಟುಂಬವನ್ನ ನಾವು ರಕ್ಷಣೆ ಮಾಡ್ತು ಅಂತಂದ್ರೆ ಕುಟುಂಬ ನಮ್ಮನ್ನ ರಕ್ಷಿಸ್ತಾರೆ. ಕುಟುಂಬದಲ್ಲಿ ನಾವು ಹುಟ್ಟುತ್ತೇವೆ, ಬೆಳೀತೇವೆ. ಮಕ್ಕಳ ಬೆಳವಣಿಗೆನಲ್ಲಿ ಕುಟುಂಬದ ಪಾತ್ರ ಬಹಳ ಮುಖ್ಯ ರೀ. ಕುಟುಂಬದ ಪರಿಸರ ಚೆನ್ನಾಗಿರ್ಬೇಕು ಅಂತಂದ್ರೆ ಮಗುವಿನ ಬೆಳವಣಿಗೆ, ದೈಹಿಕ ಬೆಳವಣಿಗೆ, ಮಾನಸಿಕ ಬೆಳವಣಿಗೆ, ಸಾಮಾಜಿಕ ಬೆಳವಣಿಗೆ, ಎಲ್ಲವೂ ಕೂಡ ಚೆನ್ನಾಗಿದೆ. ಮತ್ತೆ ಈಗ ನೀವೇ ಪ್ರಾರಂಭದಲ್ಲಿ ಹೇಳಿದಾಗೆ ಇವತ್ತು ಅವಿಭಕ್ತ ಕುಟುಂಬಗಳು, ಜಾಯಿಂಟ್ ಫ್ಯಾಮಿಲೀಸು ಮರೆಯಾಗ್ಬಿಟ್ಟಿದೆ, ಎಲ್ಲ ಮಾಯ ಹೋಗ್ಬಿಟ್ಟಿದೆ. ನಾನು ಚಿಕ್ಕಮಗಳೂರು, ಲಾಸ್ಟ್ ವೀಕ್ ಚಿಕ್ಕಮಗಳೂರು ಹೋಗಿದೆ. ಅಲ್ಲಿ 50 ಜನ, 100 ಜನ, 150 ಜನ ಇದ್ದಂತ ಫ್ಯಾಮಿಲಿ ಇದ್ದು ಸಾನುತ್ತಾರೆ. ಒಂದೂ ಇಲ್ಲ. ಆಗ ಎಲ್ಲಾ ಕಡೆ ನ್ಯೂಕ್ಲಿಯರ್ ಫ್ಯಾಮಿಲೀಸ್. ಮದುವೆ ಆಗ್ತಿದ್ದಾಗೆ ಗಂಡ ಹೆಂಡತಿ ಬೇರೆ ಮನೆ ಮಾಡ್ಕೊಡ್ತಾರೆ, ತಂದೆ ತಾಯಿನ ಇನ್ನೊಂದು ಮನೆ ಇರ್ತಾರೆ, ಅಥವಾ ನಿಮ್ ಪಾಡು ನೀವು ನೋಡ್ಕೊಳ್ಳಿ ಅಂತ ಬಿಟ್ಟು ಹೋಗ್ತಾರೆ. ಅನೇಕ ಹಳ್ಳಿಗಳಲ್ಲಿ ಇವತ್ತು ಮಕ್ಕಳೆಲ್ಲ ಪಟ್ಟಣದಲ್ಲಿದ್ದಾರೆ, ಹಳ್ಳಿಗಳಲ್ಲಿ ಬರೀ ವೃದ್ಧರ ಮಾತ್ರ ಇರ್ತಕ್ಕಂಥದ್ದು. ಅದರಲ್ಲೂ ಹೆಂಡತಿ ಸತ್ತು ಹೋದ್ರೆ ಅಥವಾ ಗಂಡ ಸತ್ತು ಹೋದ್ರೆ ಒಂಟಿ ಜೀವನ, ಈ ರೀತಿ ನ್ಯೂಕ್ಲಿಯರ್ ಫ್ಯಾಮಿಲಿ. ಹಾಗೆ ಈಗ ಸಿಂಗಲ್ ಪೇರೆಂಟ್ ಫ್ಯಾಮಿಲಿ ಶುರುವಾಗಿದೆ. ನಾನಾ ಕಾರಣಗಳಿಂದ ಗಂಡ ಒಂದ್ ಕಡೆ, ಹೆಂಡತಿ ಒಂದ್ ಕಡೆ, ಅಥವಾ ಮದುವೆಯಾದ ಕೆಲವೇ ದಿನಗಳಲ್ಲೇ ಡೈವೋರ್ಸು, ಮತ್ತೆ ಇನ್ನೊಂದು ಮದುವೆ ಆಗಬೇಕು ಅನ್ನೋದಕ್ಕೆ ಆಸೆ ಇಲ್ಲ,
ಒಂದ್ಸರಿ ಕೈ ಸುಟ್ಕೊಂಡಾಯ್ತು, ಬಾಲ ಸುಟ್ಕೊಂಡಾಯ್ತು, ಇನ್ನೊಂದ್ಸರಿ ಕೈ ಬಾಲ ಯಾಕೆ ಸುಟ್ಕೋಬೇಕು ಅಂತ ಮದುವೆ ಆಗೋದೇ ಇಲ್ಲ. ಸಿಂಗಲ್ ಪೇರೆಂಟ್, ಒಂದ್ ಮಗು ಇರುತ್ತೆ, ಆ ಮಗು ಸಾಕೊಂಡು ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಮಗುಗೋಸ್ಕರ ಬದುಕಿದೆ ಸರ್. ಹೌದು. ಗಂಡ ಬಿಟ್ಟು ಹೋದ ಅಥವಾ ಡೈವೋರ್ಸ್ ಆಯ್ತು, ಆಮೇಲೆ ನನಗ್ ಬೇಕು ಅಂತಂದ ಕೋರ್ಟ್ ಅವನು ಕೊಡ್ಲಿಲ್ಲ, ಬರೀ ವಿಸಿಟಿಂಗ್ ರೈಟ್ಸ್ ಕೊಟ್ಟು ನಾನು ನೋಡ್ಕೊಳ್ತಾ ಇದ್ದೀನಿ. ಬಹಳ ಕಷ್ಟ ಆಗುತ್ತೆ ಸರ್ ಸಿಂಗಲ್ ಪೇರೆಂಟ್ ಆಗಿ, ತಂದೆಯಾಗಿ ತಾಯಿಯಾಗಿ ನಾನೇ ನೋಡ್ಕೊಳ್ಬೇಕು ಅಂತ. ಹಾಗಾಗಿ ಫ್ಯಾಮಿಲಿ ನಮಗೆ ರಕ್ಷಣೆ ಕೊಡುತ್ತೆ, ಊಟ ಕೊಡುತ್ತೆ, ಹಾಗೆ ಕಷ್ಟ ಸುಖದಲ್ಲಿ ಸದಸ್ಯರು ಭಾಗಿಯಾಗಬೇಕು. ಹಾಗೆ ಸಪೋರ್ಟ್ ಬಹಳ ಬೇಕಾಗತ್ತೆ. ಯಾಕಂದ್ರೆ ನಾವು ಜೀವನದಲ್ಲಿ ಸುಖನೇ ಬೇಕು ಅಂದ್ರೆ ಸುಖ ಸಿಗೋದಿಲ್ಲ. ಕಷ್ಟಗಳ ಪರಂಪರೆ, ಕಷ್ಟಗಳ ಸಾಲು ಸಾಲು ಕಷ್ಟಗಳು ನಮಗೆ ಬರ್ತವೆ, ಸಮಸ್ಯೆಗಳು ಬರ್ತವೆ. ಆಗ ಕುಟುಂಬದ ಸದಸ್ಯರು ಒಟ್ಟಾಗಿ ಕುಳಿತು ಚರ್ಚೆ ಮಾಡಿ ಅದನ್ನು ಬಗೆಹರಿಸೋದು ಹೇಗೆ, ನನ್ನ ಪಾತ್ರ ಏನು. ಗೊತ್ತೇನಾಗಿದೆ ಅಂತಂದ್ರೆ ಗಂಡ ಹೆಂಡತಿ ಇಬ್ರು ಸಂಪಾದನೆ ಮಾಡ್ತಕ್ಕಂಥ ಕುಟುಂಬಗಳಲ್ಲಿ ಯಾರು ಹೆಚ್ಚು ಅನ್ನೋ ಪ್ರಶ್ನೆ ಬಹಳ ದೊಡ್ಡ ಅಹಂಕಾರ ಈಗೋ ಬಂದ್ಬಿಡುತ್ತೆ. ಈಗೋ ಅಥವಾ ನಾನೇ ಹೆಚ್ಚು, ನಾನು ಹೆಚ್ಚು ಸಂಪಾದನೆ ಮಾಡ್ತೇನೆ, ಹೆಂಡತಿ ಹೇಳ್ತಾಳೆ ನೀಗಿಂತ ನನ್ನ ಸಂಬಳ ದೊಡ್ಡದು ಕಣಯ್ಯ, ನಾನು ಹೇಳ್ದಂಗೆ ಕೇಳಿ ನೀನು ಅಂತ. ಹಾಗೆ ನಾನು ಗಂಡಸು, ನಾನು ಹೇಳ್ದಂಗೆ ನೀನ್ ಕೇಳು ಅಂತ. ಹಾಗೆ ಒಬ್ರು ಇನ್ನೊಬ್ಬರನ್ನ ರೆಸ್ಟ್ರಿಕ್ಟ್ ಮಾಡ್ತಕ್ಕಂಥದ್ದು. ಯಾಕೆ ಲೇಟಾಗಿ ಬಂದೆ, ಎಲ್ಲೋಗಿದ್ರಿ, ಏನ್ ಮಾಡ್ತಾ ಇದ್ರಿ, ನಾನು ಗಂಡಸು, ನಾನು ಯಜಮಾನ, ನಾನು ಹೆಡ್ ಆಫ್ ದ ಫ್ಯಾಮಿಲಿ ಅನ್ನೋದನ್ನೆದ್ರೆ ನೆನ್ಪಾಯ್ತು. ಹರಟೆಯಲ್ಲಿ ಒಂದ್ಸಲ ನಾನು ಇವ್ರಿಗೆ ಹೇಳಿದ್ದೆ, ಪ್ರಾಣೇಶ್ ಅವ್ರಿಗೆ, ಹೆಡ್ ಆಫ್ ದ ಫ್ಯಾಮಿಲಿ ಹೆಡ್ ಅಂತಂದ್ರೆ ಗಂಡಸು ನಿಜ, ಆದ್ರೆ ಅದನ್ನ ಅಲ್ಲಾಡ್ಸೋದು ನಾಜೂಕಾಗಿರೋ ಕತ್ತು ನಾವು ಹೆಣ್ಮಕ್ಳು. ಹಾಗಾಗಿ ಕತ್ತಿಲ್ದೆ ತಲೆ ಇಲ್ಲ, ತಲೆ ಇಲ್ದೆ ಕತ್ತಿಲ್ಲ, ಇಬ್ರು ಒಟ್ಟಿಗೆ ಇರ್ಬೇಕು ಅಂತ. ನಾನು ಮೀರಿಡು ಪುರುಷ, ಒಳಗಡೆ ಇರ್ತಕ್ಕಂಥ ಮನಸ್ಸು ಸ್ತ್ರೀ, ಗಂಡ ಮಿರಿಡೋದ ತಲೆ. ಆ ತಲೆ ಒಳಗಡೆ ಇರ್ತಕ್ಕಂಥ ಮನಸ್ಸು, ವಿವೇಚನೆ ಅಂತಕ್ಕಂಥದ್ದು ಹೆಂಗಸು ಅಥವಾ ಸ್ತ್ರೀಗೆ ವಿವೇಚನೆ ಜಾಸ್ತಿ ಇರುತ್ತೆ, ತಾಳ್ಮೆ ಜಾಸ್ತಿ ಇರುತ್ತೆ, ಪ್ರೀತಿ ವಿಶ್ವಾಸ ಜಾಸ್ತಿ ಇರುತ್ತೆ. ತನಗೆ ಆಹಾರ ಇಲ್ಲದರೂ ಕೂಡ ಗಂಡನಿಗೆ ಮಕ್ಕಳಿಗೆ ಆಹಾರ ಕೊಡ್ತಕ್ಕಂಥ ಅನೇಕ ತಾಯಂದಿರು ನಾವು ನೋಡಿದ್ದೇನೆ. ಅದು ಆದರ್ಶ ತಾಯಂದ್ರು ಅಂದಿದ್ರು ಸರ್. ಇವತ್ತು ಅದು ಕೊರತೆ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆಗೆ ಅನ್ಯೋನ್ಯತೆಗೆ ಕುಂದು ಬರ್ತಾ ಇದೆ ಅಂತ ಅನ್ಸುತ್ತೆ ಸರ್. ಕುಂದು ಬರ್ತಾ ಇದೆ. ಹಾಗಾಗಿ ಇವತ್ತು ದಯಮಾಡಿ ಎಲ್ಲ ವೀಕ್ಷಕರಲ್ಲಿ, ನೀವು ನ್ಯೂಕ್ಲಿಯರ್ ಫ್ಯಾಮಿಲಿ ಇರಿ, ಆದ್ರೆ ತಂದೆ ತಾಯಿ ಜೊತೆ, ಅಜ್ಜಿ ಅಜ್ಜಂದ್ರ ಜೊತೆ ಕಾಂಟ್ಯಾಕ್ಟ್ ಅನ್ನ ಬಿಟ್ಕೊಡ್ಬೇಡಿ. ಸರ್ ಹಳ್ಳಿ ಸರ್ ಆಯ್ತು, ದಿನ ಒಂದು ಫೋನ್ ಮಾಡಿ, ವಾರಕ್ಕೊಂದ್ಸರಿ ನೋಡ್ಕೊಂಡ್ ಬನ್ನಿ. ಹೀಗಾಗಿ ಇದು ಜಾಯಿಂಟೆಡ್ನೆಸ್ ಅಂತೇವೆ. ಜಾಯಿಂಟ್ ಫ್ಯಾಮಿಲಿ ಇಲ್ಲವರು ಕೂಡ ಜಾಯಿಂಟೆಡ್ನೆಸ್ ಇರಬೇಕು. ಅಣ್ಣ ಇದ್ದಾನೆ, ದೂರ ಇದ್ದಾನೆ, ಕಾಂಟ್ಯಾಕ್ಟ್ ಮಾಡ್ರಿ. ಯಾವುದೇ ಸಮಸ್ಯೆನ ಅವನ ಜೊತೆ ಚರ್ಚೆ ಮಾಡಿ, ಅತ್ತಿಗೆ ಇದ್ದಾಳೆ ಅವಳಿಗೆ ಹೇಳಿ, ಇಡೀ ಫ್ಯಾಮಿಲಿ ಪ್ರಮುಖವಾದ ನಿರ್ಧಾರಗಳನ್ನ ಜೊತೆಯಾಗಿ ತೆಗೆದುಕೊಂಡು ಅಂದ್ರೆ ಆ ನಿರ್ಧಾರ ಚೆನ್ನಾಗಿರುತ್ತೆ. ಅಂದ್ರೆ ನೀವೇನ್ ಹೇಳ್ತಾ ಇರೋದು, ಮನೆ ದೂರ ಆದ್ರೂ ಮನಸ್ಸು ದೂರ ಮಾಡ್ಕೋಬೇಡಿ ಅಂತ. ಮನಸ್ಸು ದೂರ ಮಾಡ್ಕೋಬೇಡಿ. ಹಾಗೆ ಬಂದು ಹೋಗೋದು ಮಾಡ್ಬೇಕು. ಬಂದು ಹೋಗೋದು ಮಾಡ್ತಕ್ಕಂಥದ್ದು ಈಗೇನಿದೆ, ಮೊಬೈಲ್ ಇದೆ, ಮತ್ತೆ ಇಂಟರ್ನೆಟ್ ಇದೆ, ಅಥವಾ ಸಂಪರ್ಕ ವಿಧಾನಗಳು ಬೇಕಾದಷ್ಟಿದಾವೆ. ಕೂತಲ್ಲೇ ಯಾರು ಬೇಕಾದ್ರೂ ಸಂಪರ್ಕ ಮಾಡಬಹುದು. ಹಾಗಾಗಿ ಕುಟುಂಬದ ಸದಸ್ಯರು ನಾವೆಲ್ಲೇ ಇರ್ಲಿ, ಇವತ್ತು ಉದ್ಯೋಗ ಅರಸ್ಕೊಂಡು ಎಲ್ಲಾ ಕಡೆ ಹೋಗ್ತಾರೆ. ಮೊದ್ಲಾಯ್ತು ಅಂತಂದ್ರೆ ಅದೇ ಕುಟುಂಬ, ಅದೇ ಜಾಗ, ಅದೇ ವೃತ್ತಿ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಅದೇ ಕೆಲಸ ಮಾಡ್ಕೊಂಡು ಒಟ್ಟಿಗೆ ಬದುಕ್ತಾ ಇದ್ರು. ಇವತ್ತು ಯಾರು ಸಾಧ್ಯವೇ ಇಲ್ಲ. ಯಾಕೆಂತಂದ್ರೆ ಡಿಗ್ರಿ ಮಾಡ್ತಾರೆ, ಉದ್ಯೋಗ ಅರಸ್ಕೊಂಡು ಬೇರೆ ಕಡೆ ಹೊರಟೋಗ್ತಾರೆ. ಕರ್ನಾಟಕದಲ್ಲೇ ಬೇರೆ ಬೇರೆ ಜಿಲ್ಲೆಗಳಿಗೆ ಅಥವಾ ಔಟರ್ ದಿ ಸ್ಟೇಟ್ ಹೋಗ್ತಾರೆ, ಔಟರ್ ದಿ ಕಂಟ್ರಿ ಹೊರಟೋಗ್ತಾರೆ. ಹಾಗಾಗಿ ಈ ಜಾಯಿಂಟೆಡ್ನೆಸ್ ಮತ್ತೆ ಕನೆಕ್ಟೆಡ್ನೆಸ್ ನಾ ಫ್ಯಾಮಿಲಿಯಲ್ಲಿ ಉಳಿಸ್ಕೊಳ್ಬೇಕು. ಹಾಗಾಗಿ ಫ್ಯಾಮಿಲಿನಲ್ಲಿ ಇವತ್ತು ಏನು ಡಿಸ್ಕಾರ್ಡ್ ಇದೆ, ಆ ಕೌಟುಂಬಿಕ ವಿರಸ, ಅದರ ಮುಖ್ಯವಾಗಿ ನಾನು ಹೇಳಿ ಬಂದಿದ್ದು ಅತ್ತೆ ಸೊಸೆಯರ ವಿರಸ. ಅತ್ತೆ ಸೊಸೆ ಕಾಳಗ ಲೋಕ ಪ್ರಸಿದ್ಧ. ಏಕೆಂತಂದ್ರೆ ಸೊಸೆ ಬರ್ತಾಳೆ, ಚಿಕ್ಕ ವಯಸ್ಸು, ನೋಡಕ್ ಚೆನ್ನಾಗಿದ್ದಾಳೆ, ಮಗನ ಮನಸ್ಸನ್ನ ಅಪಹರಿಸಿದ್ದಾಳೆ. ಆಗ ಮಗ ನನ್ನ ಮಾತು ಕೇಳ್ತಾನ ಅಥವಾ ಹೆಂಡತಿ ಮಾತು ಕೇಳ್ತಾನ, ಅಥವಾ ಹೆಂಡತಿ ಬಂದ ಸೊಸೆಗೆ ನನ್ನ ಗಂಡ ನನ್ನ ತಾಯಿ ಮಾತನ್ನೇ ಕೇಳ್ತಾನೆ. ಇದು ನಿತ್ಯ ಇಲ್ಲಿ ಸಮಾಧಾನಕ್ಕೆ ಬಂದಿರ್ತಕ್ಕಂಥವ್ರು ಹೇಳ್ತಾರೆ, ಸರ್ ನನ್ನ ಗಂಡ ಅಮ್ಮನ ಮಾತು ಕೇಳ್ತಾನೆ ಸರ್, ನನ್ನ ಮಾತು ಕೇಳಲ್ಲ ಸರ್. ಪ್ರತಿಯೊಂದಕ್ಕೂ ಅಮ್ಮ ಬೇಕು, ಪ್ರತಿಯೊಂದಕ್ಕೂ ಅಮ್ಮನ ಮಾತು ಕೇಳ್ತಾನೆ, ನನ್ನ ಮಾತನ್ನ ಕಾಲ್ ಕಸ. ನನ್ನ ಬದಿಯಲ್ಲಿ ಕೆಲಸ ಮಾಡೋಳು ಅಥವಾ ಸಂಬಳ ತಂದ್ರೆ ಅದನ್ನ ಅವನಿಗೆ ಕೊಟ್ಬಿಡಬೇಕು, ನನಗೇನು ಸ್ವಾತಂತ್ರ್ಯ ಇಲ್ಲ. ಹೀಗಾಗಿ ಫ್ಯಾಮಿಲಿನಲ್ಲಿ ಒಂದು ಡೆಮಾಕ್ರೆಟಿಕ್ ಫ್ಯಾಮಿಲಿ, ಮೂರು ತರ ಫ್ಯಾಮಿಲಿ ಡಿಸ್ಕ್ರೈಬ್ ಮಾಡ್ತೇವೆ. ಒಂದು ಹೈರಾರ್ಕಿಕ್ ಫ್ಯಾಮಿಲಿ. ಹೈರಾರ್ಕಿಕ್ ಫ್ಯಾಮಿಲಿ ಯಾರು ಒಬ್ಬ ಇರುತ್ತೆ, ಯಜಮಾನ, ಹಿಂದೆ ಎಲ್ಲ ಒಬ್ಬ ಯಜಮಾನ, ಅವನ ಹೇಳಿದೆಲ್ಲ ನಡಿಬೇಕು, ಅವನ ಮಾತನ್ನ ಯಾರು ಮೀರೋದಿಲ್ಲ. ಅಥವಾ ಅಜ್ಜ ಆಗ್ಬೋದು, ಅಜ್ಜಿ ಆಗ್ಬೋದು, ಸರ್ ತಾಯಿ ಸರ್ ಕುಟುಂಬ ಯಜಮಾನಿ ಸರ್,
ಅವಳು ಹೇಳ್ದಾಗ ನಾವೆಲ್ಲ ಕೇಳ್ತೇವೆ. ಇದು ಹೆರಾರ್ಕಿಕಲ್ ಫ್ಯಾಮಿಲಿ. ಆಮೇಲೆ ಎರಡನೇದು, ಮೂರನೇದು, ನಾಲ್ಕನೇ ಸಾರಿ ಆರೋಗ್ಯ ಇತ್ತು. ಎರಡನೇ ಫ್ಯಾಮಿಲಿ ಡಿಸ್ಜಾಯಿಂಟೆಡ್, ಇಲ್ಲ ಅಂತಂದ್ರೆ ಖಯಾಟಿಕ್ ಫ್ಯಾಮಿಲಿ. ಯಾರು ಯಾರ ಮಾತನ್ನು ಕೇಳೋದಿಲ್ಲ, ಯಾರು ಯಾರ ಮಾತನ್ನು ಕೇಳೋದಿಲ್ಲ. ಹಾಗಾಗಿ ಒಬ್ಬರ ವಿರುದ್ಧ ಎಲ್ಲ ಆಟೋನಮಸ್ ಬಾಡಿಗಳು ನಾನೇ ಹೆಚ್ಚು, ನಾನು ಹೇಳ್ದಂಗೆ ನಡಿಬೇಕು ಅಂತ ಪ್ರತಿಯೊಬ್ರು ಕೂಡ ತಮ್ಮ ಹಕ್ಕನ್ನು ಚಲಾಯಿಸ್ತಾರೆ. ಆದ್ರೆ ಬಾಧ್ಯತೆ ಏನು, ನಮ್ಮ ಕರ್ತವ್ಯ ಏನು, ಅದ್ರ ಬಗ್ಗೆ ಅವರಿಗೆ ಗಮನವೇ ಇಲ್ಲ. ಇದು ಅನೇಕ ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿಯಲ್ಲಿ ನಡುವೆ ನೋಡ್ತೇವೆ. ಹಾಗೆ ಅಜ್ಜಿ ಅಜ್ಜ ಆಯ್ತು ಅಂತಂದ್ರೆ ಅವರು ಮತ್ತೆ ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್ ಸಾಮರಸ್ಯ ಇಲ್ವೇ ಇಲ್ಲ. ಸೊ ಆ ದೃಷ್ಟಿಯಿಂದ ಒಂದು ಹಾಗೆ ಇವತ್ತು ಫ್ಯಾಮಿಲಿನಲ್ಲಿ ಗ್ಯಾಪ್ ಅಂತೀವಿ, ಆ ಜನರೇಷನ್ ಗ್ಯಾಪ್ ತುಂಬಾ ಹೆಚ್ಚಾಗ್ತಾ ಇದೆ. ಹೌದು. ಆಮೇಲೆ ಇನ್ನೊಂದು ಫ್ಯಾಮಿಲಿ ಮತ್ತು ಕಾಮನ್ ಆಕ್ಟಿವಿಟೀಸು, ಕಾಮನ್ ಟೈಮ್. ಇವತ್ತೇನಾಗಿದೆ ಅಂತಂದ್ರೆ ಪ್ರತಿಯೊಬ್ಬರು ಅವ್ರು ಇಷ್ಟ ಬಂದಾಗ ಟಿಫನ್ ಮಾಡ್ತಾರೆ, ಇಷ್ಟ ಬಂದ ಊಟ ಮಾಡ್ತಾರೆ, ಇಷ್ಟ ಬಂದ ಮನೆ ಕೊಳ್ತಾರೆ, ತಮ್ಮ ರೂಮ್ಗಳಲ್ಲಿ ಬಿಡ್ತಾರೆ. ಒಟ್ಟಾಗಿ ನಾನು ಇನ್ನೂ ಚೆನ್ನಾಗಿ ಅನೇಕ ಫ್ಯಾಮಿಲಿಗಳಲ್ಲಿ ಒಂದನ್ನೇ ಸವಿಯೋದು ಇಲ್ಲ. ಅಟ್ಲೀಸ್ಟ್ ರಾತ್ರಿ ಊಟವನ್ನ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ಕೊಂಡು ಒಬ್ರಿಗೊಬ್ರು ಸಮಾಧಾನ ಹೇಳ್ಕೊಂಡು ಊಟ ಮಾಡ್ಬೇಕು. ಆಮೇಲೆ ಒಂದು ಅರ್ಧ ಗಂಟೆ ಹರಟೆ ಹೊಡಿಬೇಕು. ಅವತ್ತಿನ ಚಟುವಟಿಕೆ ಬಗ್ಗೆ ಎಲ್ಲ ರಿಪೋರ್ಟ್ ಮಾಡ್ಕೋಬೇಕು. ಮಕ್ಕಳು ಶಾಲೆಯಲ್ಲಿ ಏನ್ ಮಾಡಿದ್ರು, ಅಥವಾ ಗಂಡ ಏನ್ ಮಾಡಿದ್ರು ಹೊರಗಡೆ ಹೋಗಿ, ಹೆಂಡತಿ ಏನ್ ಮಾಡಿದ್ಲು, ಅಥವಾ ಮನೇಲಿ ಯಾರು ನೆಂಟ ಬಂದಿದ್ರು ನಾನಲ್ಲೇ ಇದ್ದಾಗ, ಈ ರೀತಿ ಕಮ್ಯುನಿಕೇಶನ್ ಇರಬೇಕು. ಇವತ್ತು ಕಮ್ಯುನಿಕೇಶನ್ ಇಲ್ಲ ರೀ, ಮಾತೇ ಇಲ್ಲ ರೀ. ಅನೇಕ ಜನ ಮುಳುಗಿರ್ತಾರೆ, ಕಮ್ಯುನಿಕೇಶನ್ ಇಲ್ಲ. ಈಗ ವರ್ಕ್ ಫ್ರಮ್ ಹೋಮ್ ವಾರಗಟ್ಲೆ ಅದು ಗಂಡ ಹೆಂಡತಿ ಕುಳಿತುಕೊಂಡು ಏನೇ ಚೆನ್ನಾಗಿದ್ಯಾ, ಏನ್ರಿ ಚೆನ್ನಾಗಿದ್ದೀರಾ, ನಿಮ್ ಕಷ್ಟ ಸುಖ ಅಂತ ಕೇಳೋದಿಲ್ಲ. ಮಾತೇ ಇಲ್ಲ. ಓನ್ಲಿ ಕೆಲಸದಲ್ಲಿ ಕಮ್ಯುನಿಕೇಶನ್ ಇಲ್ದೇನೆ ಒಂದ್ ಚೀಟಿ ಬರ್ದಿಟ್ಟು ಹೋಗ್ತಾರ್ರಿ. ಯಾಕಂದ್ರೆ ಹೆಂಡತಿ ಇನ್ನೊಂದು ಮುಂದೆ ತಡೆಯನ್ನು ಹಾಲ್ನಲ್ಲಿ ಒಂದು ಚೀಟಿ ಬರ್ಬಿಟ್ಟು ನಾನು ತಗಡೆ ಹೋಗ್ತಾನೆ, ಬರೋದು ಲೇಟ್ ಆಗುತ್ತೆ, ನನಗೋಸ್ಕರ ಕಾಯ್ಬೇಡ ಅಂತ. ಅದನ್ನ ಆ ರೂಮ್ಗೆ ಹೋಗಿ ಬಗ್ ನೋಡಿ ನಾನು ಇವತ್ತು ರಾತ್ರಿ ಲೇಟಾಗಿ ಬರ್ತೀನಿ ಅಂತ ಹೇಳೋ ವ್ಯವಧಾನವೂ ಇಲ್ಲ. ಕಮ್ಯುನಿಕೇಶನ್. ಹಾಗೆ ಮಕ್ಕಳು ಕೂಡ ಇವತ್ತೇನಾಗಿದೆ ಅಂದ್ರೆ ತಂದೆ ತಾಯಿ ಮತ್ತು ಮಕ್ಕಳ ನಡುವೆ ಕಮ್ಯುನಿಕೇಶನ್ ಬಹಳ ಕಮ್ಮಿ ಆಗ್ತಿದೆ. ಬರೀ ಓದು 24 ಗಂಟೆ ಅಕಾಡೆಮಿಕ್ ಪ್ರೆಷರ್ ಆಗ್ತೇ ಹೊರತು ಏನೋ ಎಷ್ಟೋ ಮಾರ್ಕ್ಸ್ ಇದ್ರೆ 70, ಯಾಕೆ ಏನಾಗಿತ್ತು ನಿಮಗೆ 80 ಯಾಕೆ ತೆಗಿಲಿಲ್ಲ, ಅಥವಾ ಶಾಲೆಗೆ ಹೋಗಿದೆ ಮೆಮೊ ಬಂತು ಅಂತಂದ್ರೆ ಅಪ್ಪ ಅಮ್ಮ ಇಬ್ರು ಕೆಂಡ ಮಂಡಲ ಆಗ್ಬಿಡ್ತಾರೆ. ಸ್ಕೂಲಿಂದ ಮೆಮೊ ಬಂದಿದೆ, ನೀನ್ ಸರಿ ನಡ್ಕೊಳ್ಳಿವಂತೆ, ಯಾರಿಗೂ ತೊಂದರೆ ಕೊಟ್ಟಿದ್ಯಂತೆ, ಕ್ಲಾಸ್ಗೆ ಚಕ್ರ ಹಾಕಿದ್ಯಂತೆ ಅಂತ ಶಿಕ್ಷೆ ಕೊಡಕ್ ಮುಂದಾಗ್ತಾರೆ ಹೊರತು ಯಾಕೊಂದು ಲೇಟ್ ಆಗೋದಾ, ಅವನ ಸಮಸ್ಯೆ ಏನು, ಸ್ಕೂಲ್ನಲ್ಲಿ ಕಾಲೇಜಿನಲ್ಲಿ ಯಾರು ರ್ಯಾಗಿಂಗ್ ಮಾಡಿದ್ದಾರೆ, ಅವನಿಗೆ ಟೀಚರ್ ಯಾವ ರೀತಿ ಅವಮಾನ ಮಾಡಿದ್ದಾರೆ, ಏನು ಕೇಳೋದಿಲ್ಲ. ಹಾಗಾಗಿ ಕುಟುಂಬ ವ್ಯವಸ್ಥೆನಲ್ಲಿ ಒಂದು ಕಮ್ಯುನಿಕೇಶನ್ ಎಸ್ಟಾಬ್ಲಿಷ್ ಮಾಡಬೇಕು. ಆದಷ್ಟು ಒಬ್ರಿಗೊಬ್ರು ಮಾತಾಡ್ತಕ್ಕಂಥದ್ದು, ಒಟ್ಟಿಗೆ ಅಡಿಗೆ ಮಾಡ್ತಕ್ಕಂಥದ್ದು, ಒಟ್ಟಿಗೆ ಊಟ ಮಾಡ್ತಕ್ಕಂಥದ್ದು, ಒಟ್ಟಿಗೆ ಶಾಪಿಂಗ್ ಮಾಡ್ತಕ್ಕಂಥದ್ದು, ಒಟ್ಟಿಗೆ ಪಾರ್ಕ್ ಹೋಗಿ ವಾಕ್ಯ ಮಾಡ್ತಕ್ಕಂಥದ್ದು. ಹಾಗೆ ಕುಟುಂಬದ ಇನ್ನೊಂದು ಮುಖ್ಯ ಧ್ಯೇಯ ಅಂತಂದ್ರೆ ಅತಿಥಿಗಳನ್ನ ಕರೀತಕ್ಕಂಥದ್ದು, ಅತಿಥಿ ಅಭ್ಯಾಗತರಿಗೆ ಆತಿಥ್ಯವನ್ನು ಮಾಡ್ತಕ್ಕಂಥದ್ದು. ಹಾಗೆ ನಾವು ಹೋದಾಗ ಅತಿಥಿ ದೇವೋಭವ ಮಾಡ್ತಿದ್ದಾರೆ. ಹೌದು. ಹೇಗೇನಾಗಿದೆ ಅಂದ್ರೆ ಯಾವ ಅತಿಥಿನೂ ಈಗ ಮನೆ ಬರೋದಿಲ್ಲ, ಇವರು ಇನ್ವೈಟ್ ಮಾಡೋದಿಲ್ಲ. ಇನ್ವೈಟ್ ಮಾಡ್ಕೊಂಡು ಯಾವ್ದು ಹೋಟೆಲ್ ಮೀಟ್ ಮಾಡೋಣ, ಮನೇಲಿ ಅಡಿಗೆ ನಾವ್ಯಾಕೆ ಮಾಡ್ಬೇಕು. ಅನೇಕ ಕುಟುಂಬಗಳಲ್ಲಿ ಅಡಿಗೆ ಮನೇಲಿ ಇವತ್ತು ಒಲೆ ಉರಿಯೋದೇ ಇಲ್ಲ, ಶನಿವಾರ ಭಾನುವಾರ ಒಲೆ ಉರಿಯೋದೇ ಇಲ್ಲ, ಎಲ್ಲ ಔಟ್ಸೈಡ್. ಬಹಳ ಚೆನ್ನಾಗಿ ಕುಟುಂಬದಲ್ಲಿರೋ ಸಮಸ್ಯೆಗಳ ಬಗ್ಗೆ ವಿವರವಾಗಿ ಹೇಳ್ಕೊಟ್ರಿ. ಸಮಯದ ಅಭಾವ, ಆದ್ರಿಂದ ತಮಗೆ ಧನ್ಯವಾದಗಳು. ಇಲ್ಲಿ ಶರಣರ ಒಂದು ಮಾತು ಅಂದ್ರೆ, ಗಂಡ ಹೆಂಡಿರು ಒಂದಾಗಿ ಮಾಡಿದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಒಂದು ಕಾಲಕ್ಕೆ ಗಂಡ ಹೆಂಡಿರೋ ಜಗಳ ಉಂಡು ಮಲಗುವವರೆಗೆ ಅಂತಿತ್ತು, ಆದ್ರೆ ಈಗ ಗಂಡ ಹೆಂಡಿರೋ ಜಗಳ ಇದು ಕುಟುಂಬದ ಕೋರ್ಟಿನವರೆಗೂ ಅಂತ ಆಗಿ ಹೋಗ್ಬಿಟ್ಟಿದೆ. ಹಾಗಾಗಿ ಕುಟುಂಬವನ್ನ ಹಾಳು ಮಾಡಬಾರ್ದು. ಯಾಕಂದ್ರೆ ಕುಟುಂಬ ಅನ್ನೋದು ಈ ಸಮಾಜದ ಅಡಿಪಾಯ. ಆ ಅಡಿಪಾಯ ಹಾಳಾದ್ರೆ ಇಡೀ ಸಮಾಜ, ಇಡೀ ದೇಶ ಕುಸಿಯುತ್ತೆ ಅನ್ನೋದನ್ನ ಮರಿಬಾರ್ದು ಅಂತ ಹೇಳಿದಿರಿ. ತುಂಬಾ ಧನ್ಯವಾದಗಳು ಸರ್. ನಮಸ್ಕಾರ.